ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ, ಭೈರವಿ ಹೇಗಿದ್ದಾಳಮ್ಮ? ಡಾಕ್ಟ್ರು ಏನ್ ಹೇಳಿದ್ರು? ಕಾಯಿಲೆ ವಾಸಿ ಆಗುತ್ತಂತ ಹೇಳಿದ್ರಾ? ಈಗ ಅವಳು ನಮ್ ಭೈರವಿ ಅಲ್ಲ, ಡಾಕ್ಟರ್ ರತ್ನಮಾಲಾ ಅವ್ರಿಗೆ ಸ್ವಂತ. ಅಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅದೆಂಗೆ ನಮ್ಮ ಮಗಳು ಭೈರವಿ ಆ ಡಾಕ್ಟರ್ ಮಗಳಾಗ್ತಾಳೆ? ಪ್ರಪಂಚದಲ್ಲೆಲ್ಲ ಡಾಕ್ಟರ್ನು ವಿಚಾರಿಸಿ ನೋಡಿದೆ, ಆದ್ರೆ ಅವಳ ಸರಿ ಮಾಡ್ತೀನಿ ಅಂತ ಯಾವ ಡಾಕ್ಟರ್ 100% ಗ್ಯಾರಂಟಿ ಕೊಡ್ತಾ ಇಲ್ಲ. ಆದ್ರೆ ಈ ಡಾಕ್ಟರ್ ಮಾತ್ರ ಅವಳ ಹೇಗಾದ್ರೂ ಮಾಡಿ 100% ಸರಿ ಮಾಡ್ತೀನಿ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಆದ್ರೆ ನಿಮ್ ಮಗಳನ್ನ ನಾನು ಸರಿ ಮಾಡ್ಕೊಟ್ರೆ ನೀವು ಉಡುಗೊರೆ ಆಗಿ ನಿಮ್ ಮಗಳನ್ನ ದತ್ತು ಕೊಡ್ಬೇಕು ಅಂತ ಕೇಳಿದ್ರು. ನನಗ್ ಬೇರೆ ದಾರಿನೇ ತೋಚಿಲ್ಲ, ನನ್ನ ಕೈಲೇನೂ ಇರ್ಲಿಲ್ಲ. ಹಾಗಾಗಿ ಅವಳನ್ನ ನಾನು ದತ್ತು ಕೊಟ್ಬಿಟ್ಟೆ. ಅಮ್ಮ, ಅದೇಂಗ್ ಸಾಧ್ಯ ಆಯ್ತು ನಿಮ್ಗೆ? ನಾನು ಅವತ್ ಕೈ ಕೂಯ್ಕೊಂಡು ಅಂಗ್ಲಾಚಿ ನಿಮಗ್ ಬೇಡ್ಕೊಂಡೆ. ಅವತ್ತು ನಿಮ್ ಮನಸ್ಸು ಕರಗ್ಲಿಲ್ಲ. ಸಾಯೋ ಮಟ್ಟಕ್ಕೆ ಹೋಗಿದ್ದೆ ನಾನು. ಆವಾಗ್ಲೂ ನೀವು ಮಗು ನಿಮಗ್ ಬೇಕು ಅನ್ನೋ ನಿಲ್ವಲ್ಲಿದ್ರಿ. ಆದ್ರೆ ಇವಾಗ ಮಾತ್ರ ಅದು ಹೇಗ್ ನೀವು ದತ್ತು ಕೊಟ್ಬಿಟ್ರಿ ಅಮ್ಮ? ಭೈರವಿನ ನಿಮ್ ಕೈಲಿ ಉಳಿಸ್ಕೊಳಕ್ ಆಗತ್ತಾ? ಅದ್ ಹೆಂಗಾಗುತ್ತಮ್ಮ? ಆದ್ರೆ ಈ ಡಾಕ್ಟರ್ ಕೈಯಲ್ಲಿ ಆಗತ್ತೆ. ನಮ್ಮ ಮಗು ನಮ್ ಜೊತೆಗಿದ್ದು ಸಾಯೋದ್ಮೇಲ ಅಥವಾ ಈ ಡಾಕ್ಟರ್ ಜೊತೆ ಗಿತ್ಕೊಂಡು ಜೀವಂತವಾಗಿರೋದ್ಮೇಲ? ನೀವ್ ನನ್ನ ಹತ್ರ ಬಂದು ನನ್ಗೆ ಮಗು ಬೇಕು ಅಂತ ಕೇಳ್ದಾಗ ಯಾವ ಪರಿಸ್ಥಿತಿಲಿದ್ರು ಅದೇ ಪರಿಸ್ಥಿತಿಲಿ ನಾನಿವತ್ತಿದ್ದೀನಿ. ಜನ್ಮ ಕೊಟ್ ನನಗೂ ಅವಳು ಸ್ವಂತ ಅಲ್ಲ, ಸಾಕಿದ್ ನಿನಗೂ ಅವಳು ಸ್ವಂತ ಅಲ್ಲ. ನಮ್ಮ ಮಗಳು ಜೀವಂತವಾಗಿರ್ಬೇಕು ಅಂದ್ರೆ ನಾವಿಬ್ರು ಈಗ ತ್ಯಾಗ ಮಾಡ್ಲೇಬೇಕು. ಅದ್ ಹೆಂಗಮ್ಮ ಆಗುತ್ತೆ? ಹಾಸ್ಪಿಟ್ಲು ಅಂತ ಅಂದ್ರೆ ಜನ ಕಾಯಿಲೆ ಅಂತ ಬರ್ತಾರೆ, ಅವರು ಅದಕ್ಕೊಂದಷ್ಟು ಟ್ರೀಟ್ಮೆಂಟ್ ಕೊಡ್ತಾರೆ, ಆಮೇಲೆ ಅದಕ್ಕಾಗ ಖರ್ಚು ತಗಂತಾರೆ. ಅದು ಬಿಟ್ಟು ಮಗುನೇ ನಂಬಬೇಕು ಅಂದ್ರೆ ಹೆಂಗಮ್ಮ? ಇದು ಮೋಸ, ಅನ್ಯಾಯ, ದೌರ್ಜನ್ಯ ಅಮ್ಮವ್ರೆ. ಇಲ್ಲಿ ನ್ಯಾಯ ಅನ್ಯಾಯದ ಪ್ರಶ್ನೆ ಬರೋದಿಲ್ಲ. ಇದು ನಮ್ಮ ಮಗಳ ಪ್ರಾಣದ ಪ್ರಶ್ನೆ. ಈಗ ನಾವು ಅವ್ರಿಗೆ ನಮ್ಮ ಮಗಳನ್ನ ದತ್ತು ಕೊಡೋದಿಲ್ಲ ಅಂತ ಹೇಳಿದ್ರೆ, ಅವ್ರು ನಾನು ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ, ನಿಮ್ ಮಗಳನ್ನ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರೆ, ಆಗ ನಮ್ ಗತಿ ಏನಾಗತ್ತೆ? ಇನ್ ಸ್ವಲ್ಪ ದಿನದಲ್ಲೇ ನಮ್ ಮಗಳು ಪ್ರಾಣ ಕಳ್ಕೊಂಡು ನಮ್ ಕೈ ಬಿಟ್ಟು ಹೋಗ್ತಾಳಷ್ಟೆ. ಆಗ ಮಗು ನಮ್ಗೂ ಇಲ್ಲ ಅವ್ರಿಗೂ ಇಲ್ಲ ಅನ್ನೋ ತರ ಆಗತ್ತೆ. ಮಗು ಕಣ್ಣಕ್ ಕಾಣಿಸ್ತಾ ಇದ್ರು ಪರವಾಗಿಲ್ಲ, ಯಾವುದೋ ಒಂದ್ ಜಾಗದಲ್ಲಿ ಖುಷಿಯಾಗಿ ಸಂತೋಷವಾಗಿದ್ದಾಳೆ ಅನ್ನೋದೇ ತೃಪ್ತಿ ಆಗತ್ತೆ.
ಅದನ್ನ ನೆನ್ಸ್ಕೊಂಡೆ ನಾವು ಮುಂದಿನ ಜೀವನ ನಡೆಸ್ಬೇಕು. ಆದ್ರೆ ಅದರ ಜೀವನ ನೆನ್ಸ್ಕೊಂಡ್ರೆ ನರಕ ಅನ್ಸತ್ತೆ. ಆದ್ರೆ ಏನ್ ಮಾಡೋದು, ನಮಗ್ ಬೇರೆ ದಾರಿನೇ ಇಲ್ವೇ. ಅಮ್ಮೋರೆ, ನಾವು ಮಗುನ ದತ್ತು ಕೊಡಲ್ಲ ಅಂತಂದ್ರೆ ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಅದ್ ಹೆಂಗ್ ಹೇಳ್ತಾರೆ ಅಮ್ಮೋರೆ ಅವರು? ಅದು ಕಾನೂನು ಪ್ರಕಾರ ಅಪರಾಧ. ಡಾಕ್ಟರ್ ಯಾರು ಅಂತ ಹೇಳಿ ನಾನೇ ಹೋಗಿ ಕೇಳ್ತೀನಿ. ಏಯ್ ಬಾರೆ. ಅಲ್ಲ ನಿಂತ್ಕೊಳ್ಳಿ. ಅಮ್ಮ, ಇಲ್ಲಿ ಭೈರವಿ ನಮಗಿಗೆ ಚಿಕಿತ್ಸೆ ಕೊಡ್ತಾರೆ ಡಾಕ್ಟರ್ ಯಾರಮ್ಮ? ಎಲ್ಲಿರ್ತಾರ ಅವರು? ಅದ್ ನಾನೇ ಹೇಳಿ. ನೀವು ಒಂದ್ ಹೆಣ್ಣ, ನಿಮ್ಗೊಂಚೂರು ಮನಸಾಕ್ಷಿ ಏನಾದ್ರು ಐತಾ? ಡಾಕ್ಟ್ರನ ಹೆಸರಿಗೆ ಕಳಂಕ ನೀವು. ಇದು ಹಾಸ್ಪಿಟಲ್, ಪೇಷಂಟ್ಸ್ ಇರ್ತಾರೆ, ಕೂಗಾಡ್ಬೇಡಿ. ಅಲ್ಲಮ್ಮ, ಇವರು ಕೂಗಾಡಿದೆ ದೊಡ್ಡ ತಪ್ಪಾಗಿ ಹೋಯ್ತಲ್ಲ. ಅಂದ್ರೆ ಒಂದ್ ತಾಯಿ ಮಗುನ ಕರ್ಕೊಂಡ್ ಬಂದು ಕಾಯಿಲೆನ ವಾಸಿ ಮಾಡಿ ಅಂತ ಕೇಳ್ಕೊಂಡ್ರೆ ಕಾಯಿಲೆನೋ ವಾಸಿ ಮಾಡ್ತೀನಿ, ಆದ್ರೆ ಅದ್ರ ಬದಲಾಗಿ ನನಗೆ ಮಗು ಬೇಕು ಅಂತ ಕೇಳ್ತಿರಲ್ಲ, ಇದು ತಪ್ಪನ್ಸಲ್ವಾ ನಿಮ್ಗೆ? ಅಲ್ಲಮ್ಮ, ನೀವು ಒಂದ್ ಹೆಣ್ಣಾಗಿ ಇಂಥ ನೀಚ್ ಕೆಲ್ಸಕ್ಕೆ ಕೈ ಹಾಕಿದಿರಲ್ಲ, ಇದು ನಿಮ್ಗೆ ಸರಿನಾ? ನಿಮಗ್ ಮಗು ಆಗೋದೇ ಇಲ್ಲ ಅಂದ್ರೆ ಅದಕ್ಕೆ ಸಾವಿರಾರು ದಾರಿಗಳಿವೆ. ಡಾಕ್ಟರ್ ಆಗಿ ನಿಮಗ್ ಅದು ಗೊತ್ತಿಲ್ವಾ? ಅದಕ್ಕೆ ಚಿಕಿತ್ಸೆ ತಗೋತಾರೆ, ಇಲ್ಲ ತಂದೆ ತಾಯಿ ಇಲ್ದೇ ಇರೋ ಒಂದ್ ಅನಾಥ ಮಗುನ ಕಾನೂನ್ ಪ್ರಕಾರವಾಗಿ ದತ್ತು ತಗೋತಾರೆ. ನಮ್ಮ ಮಗುನೇ ಬೇಕಾ ನಿಮ್ಗೆ? ಇಲ್ಲಿ ನೋಡಿ, ಜಾಸ್ತಿ ಮಾತಾಡ್ಬೇಡಿ. ನಿಮಗೂ ಆ ಮಗುಗೂ ಏನ್ ಸಂಬಂಧ? ಆ ಮಗಿನ ನಾವೇ ಸಾಕಿರೋದು. ಆ ಮಗುಗೆ ಜನ್ಮ ಕೊಟ್ಟಿರೋ ತಾಯಿನೇ ನನಗ್ ಧಾರೆ ಎರೆದು ಕೊಟ್ಟಿದ್ದಾರೆ. ಮಧ್ಯ ನಿಮ್ದೇನು? ವ್ಯವಹಾರ ಇರೋದು ನನಗೂ ಶಿವಗಾಮಿಯವ್ರಿಗೂ ಮಧ್ಯೆ. ನಾನ್ ಕೇಳಿದೀನಿ, ಅವ್ರು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತಾಡೋಕೆ ಬೇರೆ ಯಾರಿಗೂ ಹಕ್ಕೇ ಇಲ್ಲ. ನೀವ್ ಏನೇ ಮಾತಾಡೋದಿದ್ರು ಶಿವಗಾಮಿಯವ್ರ ಹತ್ರ ಮಾತಾಡಿ, ನನಗ್ ಬೇರೆ ಕೆಲ್ಸ ಇದೆ. ಆಯ್ತಾ ಕೆಲ್ಸ? ಇನ್ನ ಎಷ್ಟೊತ್ತು? ನಾನೇನ್ ಮಂಚದ ಅಡಿಯಲಿಲ್ಲ, ಕಾರ್ ಅಡಿಯಲ್ಲಿ ಕೆಲಸ ಮಾಡ್ತಿರೋದು. ಹಾಯ್ ನಂದಿನಿ. ಬನ್ನಿ ಬಾಸ್. ಏನ್ ಮಾಡ್ತಾ ಇದ್ದೀರಾ? ಪುಡಿಯೊಪ್ಪನ ಕಾರ್ ಕೆಳಗಡೆ ಫಿಕ್ಸ್ ಮಾಡ್ತಿದ್ದಾನೆ. ಪೊಲೀಸವ್ರು ಏನಾದ್ರೂ ಹಿಡಿದ್ರೆ ಡಿಕ್ಕಿ ಒಳಗಡೆ ಚೆಕ್ ಮಾಡ್ತಾರೆ, ಇಲ್ಲ ಅಂದ್ರೆ ಸೀಟ್ ಕೆಳಗೋ ಡ್ಯಾಶ್ ಬೋರ್ಡ್ನು ಚೆಕ್ ಮಾಡ್ತಾರೆ. ಕಾರ್ ಕೆಳಗೆಲ್ಲ ಯಾರು ಚೆಕ್ ಮಾಡಲ್ಲ. ಅದಕ್ಕೆ ಕಾರ್ ಕೆಳಗಡೆ ಫಿಕ್ಸ್ ಮಾಡಿಸ್ತಾ ಇದ್ದೀನಿ. ಇದಕ್ಕೆ ಎಜುಕೇಟೆಡ್ ಕ್ಯಾಂಡಿಡೇಟ್ಸ್ಗಳನ್ನ ಕೆಲ್ಸಕ್ಕೆ ಇಟ್ಕೋಬೇಕು ಅನ್ನೋದು. ಇಷ್ಟು ವರ್ಷ ಈ ಬಿಸ್ನೆಸ್ ಅಲ್ಲಿದ್ದೀನಿ, ಈ ಐಡಿಯಾ ನನಗೆ ಉಳಿಲಿಲ್ವಲ್ಲ. ಸೂಪರ್ ಗುರು.
ನೀನು ಎಷ್ಟು ಹೊಗಳಿದ್ರು ಸಾಲಲ್ಲ. ನಾನೇನು ಕ್ಯಾನ್ಸರ್ ಮೆಡಿಸನ್ ಕಂಡುಹಿಡಿದಿದ್ದೀನಿ. ಎಷ್ಟು ಹೊಗಳಿದ್ರು ಸಾಲದಂತೆ. ಮಾಡೋದೇ ಕಿತ್ತೋಗಿರೋ ಕಳ್ಳ ಸಾಗಾಣಿಕೆ ಕೆಲಸ. ಅದರಲ್ಲಿ ಹೊಗಳಿಕೆ ಬೇರೆ. ಕಾಯಕವೇ ಕೈಲಾಸ ಗುರು. ಯಾವ ಕೆಲಸ ಆದ್ರೆ ಏನು? ಗುರು, ನಿನ್ ಮೋಟಿವೇಶನಲ್ ಸ್ಪೀಚ್ ಯಾವನಿಗೆ ಬೇಕು? ಏನೇ ವ್ಯವಹಾರ ಇದ್ರು ಇವಳ ಹತ್ರ ಮಾತಾಡು. ಪಾರ್ಟ್ನರ್ ತಗೊಳ್ಳಿ. ಇದರಲ್ಲಿ ಅಡ್ವಾನ್ಸ್ 30 ಲಕ್ಷ ಇದೆ. ಇನ್ನು 20 ಲಕ್ಷ ಕೆಲಸ ಆದ್ಮೇಲೆ. ಕೆಲ್ಸ ಆಯ್ತು ಅನ್ಕೊಳ್ಳಿ. ಅದಾದ್ಮೇಲೆ ತಗೊಳ್ಳಿ. ಇನ್ನರ್ಧ ಪಾರ್ಟಿ ಹತ್ರ ಇರುತ್ತೆ. ಈ ಅರ್ಧ ಚೀಟಿ ಅವ್ರು ಕೊಟ್ಟು ಆ ಪಾರ್ಟಿ ಹತ್ರ ಇರೋ ಚೀಟಿಯಲ್ಲಿ ಬುಲ್ಬುಲ್ ಕೀ ಅಂತ ಬರ್ತಿರುತ್ತೆ. 2 ಮ್ಯಾಚ್ ಆದಾಗ ನೀವು ಈ ಪ್ಯಾಕೇಜ್ನ ಡೆಲಿವರಿ ಮಾಡಬೇಕು. ಅವ್ರಿಗೆ ಡೆಲಿವರಿ ಮಾಡಿ ನನಗೆ ಕಾಲ್ ಮಾಡಿ. ಉಳಿದಿರೋ ಅಮೌಂಟ್ನ ನೀವೆಲ್ಲ ಹೇಳ್ತಿರೋ ಅಲ್ಲಿ ಬಂದು ಕೊಡ್ತೀನಿ. ಆಯ್ತು, ಹಾಗೆ ಮಾಡೋಣ. ಓಕೆ. ನಿಮ್ಮ ಹುಡುಗ ಹಿಂಗೆ ಟ್ರ್ಯಾಕ್ ತಪ್ಪಿರೋ ಥರ ಕಾಣಿಸ್ತಾ ಇದ್ದಾನೆ. ಇದೆಲ್ಲ ಒಂದು ಕೆಲಸನ ಅಂತ ಬೇಜಾರಾಗಿ ಪೊಲೀಸ್ ಹತ್ರ ಬಾಯ್ಬಿಡಲ್ಲ ತಾನೆ? ಅದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ. ನನ್ನನ್ನ ಮೀರಿ ಅವನು ಉಸಿರಾಡೋದು ಇಲ್ಲ. ಇನ್ನು ಪೊಲೀಸ್ ಅವ್ರ ಹತ್ರ ಹೋಗಿ ಮಾತಾಡೋ ಧೈರ್ಯ ಎಲ್ಲಿಂದ ಬರುತ್ತೆ? ಅದನ್ನೆಲ್ಲ ನಾನು ನೋಡ್ಕೊಂತೀನಿ. ನೀವು ಧೈರ್ಯವಾಗಿ ಹೋಗಿ ಬನ್ನಿ. ಇಲ್ಲ, ನಿಮ್ಮೇಲೆ ನನಗೆ ನಂಬಿಕೆ ಇದೆ. ಅವ್ರನ್ನ ನೋಡುವಾಗಲೇ ಸ್ವಲ್ಪ ಡೌಟ್ ಆಯಿತು. ಅದನ್ನೆಲ್ಲ ನಾನು ನೋಡ್ಕೊಂತೀನಿ. ಓಕೆ, ಬಾಯ್. ಭೈರವಿ, ರೀ ಸುಮ್ಕಿರ್ರಿ, ಬೇಡ ಇವಾಗ. ಮಗ ಮೊದಲು ಹುಷಾರಾಗ್ಲಿ, ನಾವೇ ಹೋಗಿ ಮಾತಾಡ್ಸೋದು. ಮಗಗ್ ಬೇರೆ ಹುಷಾರಿಲ್ಲ. ಆಮೇಲೆ ನಮ್ಮೇಲೆ ಜರ್ಕೊಂಡ್ರೆ ಕಷ್ಟ ಆಯ್ತದೆ. ಮಗು ಮೊದಲು ಹುಷಾರಾಗ್ಲಿ, ಆಮೇಲೆ ಮಾತಾಡ್ಸಿ ಊರ್ ಕರ್ಕೊಂಡು ಹೋಗಿ ಬರೋಣ. ನೀನ್ ಹೇಳೋದು ದಿಟನೆಯ, ಹಂಗೆ ಮಾಡಮ್ಮ.
ಯಾಕೆ ನಂದಿನಿ ಅಳ್ತಾ ಇದೀಯಾ? ನಂದಿನಿ ಯಾಕೆ ಅಳ್ತಾ ಇದೀಯಾ? ಅಲ್ಲಿ ನೋಡು. ಏಯ್ ಇಳಿಯಪ್ಪ ಕೆಳಗಡೆ. ಗಾಡಿ ಚೆಕ್ ಮಾಡ್ಬೇಕು, ಕೆಳಗಡೆ ಇಳಿರಿ. ಡಿಕ್ಕಿ ಓಪನ್ ಮಾಡು. ನಿನಗೆ ಹೇಳ್ತಾ ಇರೋದು, ಡಿಕ್ಕಿ ಓಪನ್ ಮಾಡು. ಬಾ. ಆಯ್ತು, ಹಾಕು. ಏನಮ್ಮ 3 ದಿನದಿಂದ ಅಮ್ಮ ತೀರೋದ್ರು ಅಂತ ಹೇಳ್ಬಿಟ್ಟು ಹೋಗಿದ್ದಿ, ಇವಾಗ ನೋಡಿದ್ರೆ ಹನಿಮೂನ್ ಹೋಗ್ತಾ ಇದೀಯಾ? ನನ್ ಕಡೆ ನೋಡ್ಲಲ್ಲಪ್ಪ. ಅಣ್ಣ, ನಮ್ಮ ಅಮ್ಮನ ಕೊನೆ ಆಸೆ ಏನ್ ಗೊತ್ತಾ ಅಣ್ಣ? ನಾನು ಇವನನ್ನ ಮದ್ವೆ ಆಗ್ಬೇಕು ಅನ್ನೋದು. ನಮ್ಮಮ್ಮ ಸಾಯೋದಕ್ಕೂ ಮುಂಚೆ ಇವ್ರಮ್ಮನ ಹತ್ರ ಹೇಳಿದ್ರಂತೆ, ನನ್ನ ಮಗಳು ವಿಜಯ್ನ ಮದ್ವೆ ಆಗಿ ಚೆನ್ನಾಗಿದ್ರೆ ನಾನು ನಿರಾಳವಾಗಿ ಕೊನೆ ಉಸಿರು ಎಳಿಬಹುದು ಅಂತ. ಅವತ್ ರಾತ್ರಿನೇ ಕಣಣ್ಣ ನಮ್ಮಮ್ಮ ಸತ್ ಹೋದ್ಲು. ಅಯ್ಯೋ, ಅದಕ್ಕೆ ಅಮ್ಮನ ಕೊನೆ ಆಸೆನ ಈಡೇರಿಸೋದಕ್ಕೋಸ್ಕರ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನೋದಕ್ಕೋಸ್ಕರ, ಅವ್ರ ಆತ್ಮ ಅಂತರ್ಪಿಶಾಚಿಯಾಗಿ ಅಲಿಬಾರ್ದು ಅನ್ನೋದಕ್ಕೋಸ್ಕರ. ತಂಗ್ಯವ ಸಾಕು ಕಣವ, ಅರ್ಥ ಆಯ್ತು. ನಿನ್ನ ತ್ಯಾಗ ನನಗೆ ಅರ್ಥ ಆಯ್ತು ಕಣವ. ತಗೊಳವ. ಅಣ್ಣ, ಯಾಕಣ್ಣ ದುಡ್ಡು? ನೋಡಮ್ಮ, ನಿನ್ನ ಮದುವೆಗೆ ಈ ಅಣ್ಣ ಬರಕ್ ಆಗ್ಲಿಲ್ಲ, ಈ ಮುಯಿ ಕೊಡಕ್ ಆಗ್ಲಿಲ್ಲ, ಹಸಿ ಮನೆಯಲ್ಲಿ ನೀನು ಕುಂತಿರೋ ನೋಡಕ್ ಆಗ್ಲಿಲ್ಲಮ್ಮ. ಅಣ್ಣನಾಗಿ ಕೊಡೋ ಸಣ್ಣ ಕಾಣಿಕೆ ತಗೋಮ್ಮ. ರೀ, ಬನ್ರಿ, ಅಣ್ಣನ ಹತ್ರ ಆಶೀರ್ವಾದ ತಗೊಳ್ಳೋಣ. ಬನ್ನಿ ಬನ್ನಿ. ಬೇಡಮ್ಮ, ಬೇಡ ಬೇಡ, ಹೇಳಿ ಹೇಳಿ. ತಂಗ್ಯವ, ಗಂಡನ ಮನೆಗೆ ಹೋಗ್ತಾ ಇದೀಯಾ? ಈ ಅಣ್ಣ 2 ಬುದ್ಧಿ ಮಾತು ಹೇಳ್ತಾನೆ, ಕೇಳವ. ನೀನು ತವ್ರ ಮನೆಯಲ್ಲಿ ರಾಣಿ ತರ ಬೆಳೆದಿರಬಹುದು, ಆದರೆ ಗಂಡನ ಮನೆಯಲ್ಲಿ ಸೇವೆ ಮಾಡುವಾಗವ ಅತ್ತೆ ಮಾವಿಗೆ ಮರ್ಯಾದೆ ಕೊಡಬೇಕು. ತಾಳಿ ಕಟ್ಟಿದ ಗಂಡನ ದೇವ್ರ ತರ ನೋಡ್ಕೋಬೇಕಮ್ಮ. ಕೋಳಿ ಕೂಗೋ ಮುಂಚೆ ಎದ್ದೇಳ್ಬೇಕು. ಬಾಗಿಲಿಗೆ ನೀರ್ ಹಾಕಿ ರಂಗೋಲಿ ಬಿಡಬೇಕು. ಸ್ನಾನ ಪೂಜೆ ಮಾಡಿ ಅಡಿಗೆ ಶುರು ಮಾಡ್ಬೇಕಮ್ಮ. ತವ್ರ ಮನೆ ಹೆಸರನ್ನ ಉಳಿಸ್ಬೇಕು ತಂಗ್ಯವ್ವ. ಅರಿಶಿಣ ಕುಂಕುಮ ಹೂವು ಕೊನೆವರೆಗೂ ಕಳ್ಕೋಬಾರ್ದಮ್ಮ. ನೋಡಮ್ಮ, ನಿಮ್ಮಿಬ್ಬರಿಗೆ ಮಗುವಾಗಿ, ಆ ಮಗುಗೆ ಮಗುವಾಗಿ, ಮೊಮ್ಮಕ್ಕಳಾಗಿ ಸುಖವಾಗಿದ್ದು 100 ವರ್ಷ ಚೆನ್ನಾಗಿ ಬಾಡ್ರಮ್ಮ. ಹನಿಮೂನಿಗೆ ಹೋಗ್ತಾ ಇದ್ದೀರಾ? ಹೊರಡಿ ಹೊರಡಿ, ದೇವ್ರು ಒಳ್ಳೇದು ಮಾಡಲಿ.
ಆಯ್ತು ಬರ್ತೀನಿ.